ಇವತ್ತು ನಾವು ಬಾರ್ಬಿಕ್ಯೂ ಮಾಡ್ತಾಯಿದ್ದೇವೆ ನೋಡಿ. ಸ್ಪೆಷಲ್ಲಾಗಿ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಇದನ್ನು ನನ್ನ ಸನ್ನಿನ ಲವ್ ಮಾಡ್ತಾಯಿದ್ದಾರೆ ಇವತ್ತು. ನನ್ನ ಹಳೆಯ ರೋಹಿತ್ ಅವನ ಹೆಸರು. ಅವನಿಗೆ ಬಾರ್ಬಿಕ್ಯೂ ಮಾಡೋದಂದರೆ ತುಂಬ ಇಷ್ಟ. ಅದನ್ನು ಹೇಗೆ ಮಾಡ್ತಾನೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಯಾವ್ಯಾವ ಸಾಮಾನು ಅವನು ಯೂಸ್ ಮಾಡಿದಾನಂತ ನಾವು ನೋಡೋಣ. ತುಂಬ ಚೆನ್ನಾಗಿ ಬರುತ್ತೆ, ಇದು ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೋಡಿ ಇಲ್ಲಿ ಅವನು ಯಾವ್ಯಾವ ಸಾಮಾನು ತೆಗೆದುಕೊಂಡಿದ್ದಾನಂದರೆ, ಇಲ್ಲಿ ಗರಂ ಮಸಾಲ ತೆಗೆದುಕೊಂಡಿದ್ದಾನೆ ಅವನು 2 ಸ್ಪೂನು, ಕಬಾಬ್ ಪೌಡ್ರ್ 2 ಸ್ಪೂನು, ಚಿಕನ್ ಮಸಾಲ 2 ಸ್ಪೂನು, ಆಮೇಲೆ ಜೀರಾ 1 ಸ್ಪೂನ್ ತೆಗೆದುಕೊಂಡಿದ್ದಾನೆ, ಕೊರಿಯಂಡರ್ ಪೌಡರ್ ಕೊತ್ತಂಬರಿ ಕಾಳು ಪೌಡ್ರು 1 ಸ್ಪೂನು, ಮೊಸರು 1 ಬಟ್ಟಲಷ್ಟು ತೆಗೆದುಕೊಂಡಿದ್ದಾನೆ, ಅರಿಶಿಣದ ಪೌಡ್ರು ಕೂಡ ಒಂದು ಅರ್ಧ ಸ್ಪೂನ್ ತೆಗೆದುಕೊಂಡಿದ್ದಾನೆ. ಅಚ್ಚ ಖಾರದ ಪೌಡ್ರನ್ನ ಇಲ್ಲಿ 2 ಸ್ಪೂನಷ್ಟು ಹಾಕಿದ್ದಾನೆ ಅವನು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಬೋದು. ಇದೆಲ್ಲವನ್ನು ಚಿಕನ್ಗೆ ಮಿಕ್ಸ್ ಮಾಡ್ತಾನೆ ಮಸಾಲೆ. ಚಿಕನ್ ಆಲ್ರೆಡಿ ಎಲ್ಲ ತೊಳೆದು ಇಟ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲ ಮಸಾಲೆನವನು ಹಾಕಿ ಮಿಕ್ಸ್ ಮಾಡ್ತಾನೆ ಇವಾಗ. ನೋಡಿ ಎಲ್ಲ ಮಸಾಲೆನೂ ಚಿಕನ್ಗೆ ಹಾಕಿದ. ನೋಡಿ ಈ ರೀತಿ ಎಲ್ಲ ಮಸಾಲೆ ನಾವು ಒಟ್ಟಿಗೆ ಹಾಕಿ ಚಿಕನ್ಗೆ ಮಿಕ್ಸ್ ಮಾಡಬೇಕು. ನೋಡಿ ಅದು ಫೋರ್ಕಿಂದ ನಾವು ಮಿಕ್ಸ್ ಮಾಡ್ತಾಯಿದ್ದಾನೆ ಅವನು. ಅಂದರೆ ಫೋರ್ಕಿಂದ ಚುಚ್ಚಿ ಮಸಾಲೆ ಎಲ್ಲ ಇದು ಮಿಕ್ಸ್ ಮಾಡಿದರೆ ಎಲ್ಲ ಮಸಾಲೆ ಚಿಕನ್ಗೆ ಹೀರ್ಕೊಳ್ಳುತ್ತೆ. ನೋಡಿ ಈಗ 1 ಬಟ್ಟಲ ಮೊಸರನ್ನು ಕೂಡ ಅವನು ಇದಕ್ಕೆ ಹಾಕಿದ್ದಾನೆ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಅವನು ಮಿಕ್ಸ್ ಮಾಡ್ಕೊಳ್ತಾನೆ. ಇದಕ್ಕೆ ಉಪ್ಪು ಸುಧಾ ಹಾಕಿದ್ದಾನೆ ಅವನು. ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾನೆ ನೋಡಿ ಫೋರ್ಕಿಂದ. ಇದನ್ನು ಒಂದು 2 ರಿಂದ 5 ನಿಮಿಷ ತನಕ ಅವನು ಮಿಕ್ಸ್ ಮಾಡ್ತಾಯಿದ್ದಾನೆ. ಚೆನ್ನಾಗಿ ಮಸಾಲೆ ಎಲ್ಲ ಅದರೊಳಗೆ ಹೋಗಬೇಕು, ಚಿಕನ್ ಒಳಗೆ. ಫೋರ್ಕಿಂದನೇ ಇದನ್ನು ಮಾಡಬೇಕು, ಯಾಕಂದರೆ ಚುಚ್ಚಿ ಅದನ್ನು ಮಸಾಲೆನ ಮಿಕ್ಸ್ ಮಾಡೋದ್ರಿಂದ ಅದರೊಳಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾನೆ ನೋಡಿ. ಮತ್ತು ಇದನ್ನು ಮಿಕ್ಸ್ ಮಾಡ್ತಾನೆ. ಮತ್ತು ಲಿಂಬೆಹಣ್ಣು ರಸ, ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ತಾಸಾದರೂ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಾವು ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ. ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ಅವನು ಫ್ರಿಜ್ಜಲ್ಲಿ ಇಡ್ತಾನೆ ಮ್ಯಾರಿನೇಟ್ ಮಾಡೋಕ್ಕೆ 2 ತಾಸು ತನಕ. 2 ತಾಸು ಆದಮೇಲೆ ಇದನ್ನು ನೋಡೋಣ ಬನ್ನಿ. ಅಲ್ಲಿ ತನಕ ಅವನು ಇಲ್ಲಿ ಬೆಂಕಿ ಮಾಡ್ಕೊಳ್ತಾ ಇದ್ದಾನೆ. ಬಾರ್ಬಿಕ್ಯೂ ನೋಡಿ ಬಾರ್ಬಿಕ್ಯೂ ಸ್ಟ್ಯಾಂಡ್ ಇದೆ, ಅಲ್ಲಿ ಎಲ್ಲ ಇಡ್ಲಿನ ಹಾಕಿ ಅವನು ಬೆಂಕಿನ ಮಾಡ್ಕೊಂಡಿದ್ದಾನೆ. ಬೆಂಕಿ ಎಲ್ಲ ರೆಡಿಯಾಗಿದೆ ಇವಾಗ. ಈಗ 2 ತಾಸು ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು ಚಿಕನ್ನು. ಅದರ ಮೇಲ್ಗಡೆ ಸ್ಟ್ಯಾಂಡ್ ಮೇಲ್ಗಡೆ ಚಿಕನನ್ನು ಇಡ್ತಾ ಇದ್ದಾನೆ ನೋಡಿ. ಒಂದೊಂದಾಗಿ ಅದರ ಮೇಲ್ಗಡೆ ಅವನು ಇಡ್ತಾ ಇದ್ದಾನೆ ಸ್ಪೂನ್ ಸಹಾಯದಿಂದ. ಅದು ಕೆಂಡದ ಮೇಲೇ ಅದು ಬೇಯಬೇಕು. ಯಾವುದೇ ಎಣ್ಣೆ ಇಲ್ಲದೆ ತುಪ್ಪ ಇಲ್ಲದೆ ಇದನ್ನು ನಾವು ಮಾಡ್ಕೋತೀವಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಅವನು ಹೊರಗಡೆ ಗಾರ್ಡನ್ದಲ್ಲಿ ಕೂತ್ಕೊಂಡಿದ್ದಾನೆ ಇದನ್ನು ಮಾಡಲಿಕ್ಕೆ. ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿದೆ ಹೊರಗಡೆ. ಗಾರ್ಡನ್ದಲ್ಲಿ ಕೂತು ಮಾಡೋದ್ರಿಂದ ತುಂಬ ಮನಸ್ಸಿಗೂ ಕೂಡ ಖುಷಿ ಅನ್ನಿಸ್ತದೆ. ನೋಡಿ ಹೊರಗಡೆ ಕೂತು ಅವನು ಮಾಡ್ತಾಯಿದ್ದಾನೆ. ಬೆಂಕಿ ಕೂಡ ಚೆನ್ನಾಗಿ ಆಗಿದೆ ಇಡ್ಲಿ ಎಲ್ಲ. ನೋಡಿ ಎಲ್ಲ ಚಿಕನ್ ಅದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಹಾಕಿದ್ದಾನೆ. ಆ ಕೆಂಡದಲ್ಲೇ ಅದು ಬೇಯ್ತದೆ. ಎಲ್ಲ ಚಿಕನ್ನು ತುಂಬ ಚೆನ್ನಾಗಿ ಬೇಯಬೇಕದು. 2 ಸೈಡ್ ಇದನ್ನು ಬೇಯಿಸ್ಕೋಬೇಕಾಗ್ತದೆ. ತುಂಬ ಚೆನ್ನಾಗಿ ಆಗ್ತಾಯಿದೆ ನೋಡಿ ಹೇಗೆ ಮಾಡ್ತಾಯಿದ್ದಾನಂತ ನಮ್ಮ ಹಳೆಯ ರೋಹಿತ್. ಅವನಿಗೆ ತುಂಬ ಇಂಟ್ರೆಸ್ಟು ಇದು ಬಾರ್ಬಿಕ್ಯೂ ಮಾಡೋದಂದರೆ ತುಂಬ ಖುಷಿ ಅವನಿಗೆ. ನಾನೇ ಮಾಡ್ತೀನಿ ಆಂಟಿ, ನಾನೇ ಮಾಡ್ತೀನಿ ಅಂತಾನೆ. ನೋಡಿ ಮಾಡ್ತಾಯಿದ್ದಾನೆ ಇವಾಗ. ಎಲ್ಲ ತಿರುಗಿಸಿ ಹಾಕ್ತಾಯಿದ್ದಾನೆ ನೋಡಿ. 2 ಸೈಡು ಅದು ತುಂಬ ಚೆನ್ನಾಗಿ ಬೇಯಬೇಕು. ನೋಡಿ ಈ ರೀತಿ ಎಲ್ಲವನ್ನು ಅವನು ತಿರುಗಿಸಿ ಹಾಕ್ತಾಯಿದ್ದಾನೆ. ಗಾಳಿ ಕೂಡ ಹೊರಗಡೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಗಾರ್ಡನ್ದಲ್ಲಿ ಕೂತು ಮಾಡೋದ್ರಿಂದ ಮನಸ್ಸಿಗೂ ಸಂತೋಷ ಅನ್ನಿಸ್ತದೆ. ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಹೊರಗಡೆ ಹೋಗಿ ರೆಸ್ಟೋರೆಂಟಲ್ಲೆಲ್ಲ ತಿಂತೀವಿ, ಸುಮ್ಮನೆ ದುಡ್ಡು ವೇಸ್ಟು. ಮತ್ತು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ನಾವು ಮಾಡ್ಕೋಬೋದು. ಮನೆ ಮಂದಿಯೆಲ್ಲ ಕೂತ್ಕೊಂಡು ಖುಷಿಯಿಂದ ಇದನ್ನು ತಿನ್ಬೋದು. ನೋಡಿ ಯಾವ ರೀತಿ ಈಗ ರೆಡಿಯಾಗಿದೆ ನೋಡಿ. ಇದು ಪ್ಲೇಟಲ್ಲೆಲ್ಲ ಸರ್ವ್ ಮಾಡಿದ್ದಾನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೇಲಿ. ನಮ್ಮ ರೋಹಿತ್ ಯಾವ ರೀತಿ ಮಾಡಿದ ಅದೇ ರೀತಿ ನೀವು ಕೂಡ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ 2 ತಾಸು ತನಕ ಇಟ್ಟು ಈ ರೀತಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ.
ಥ್ಯಾಂಕ್ ಯು.